ಅವ ಮೀದಿ ಯಾವ ಊರು? ಮಾದೆ ಹಾಂ, ಆಂಧ್ರ ಕರ್ನಾಟಕನಾ? ಕರ್ನಾಟಕ ಲಾಸ್ಟ್ ಬಾರ್ಡ್ರು. ಯಾವ ಊರು? ರೆಬ್ಬನ್ಪಲ್ಲಿ. ನೋಡಿ, ಇದು ರೆಬ್ಬನ್ಪಲ್ಲಿ ಕಡೆ ಮಾಡ್ತಾ ಇರೋವಂಥ ಚಿಕನ್ ಸಾಂಬಾರು. ಒಂದು ಇದು ಸೌಟ್ ಇದೆಯಲ್ಲ, ಒಂದು ಸೌಟು ಖಾರದ ಪುಡಿ ಹಾಕ್ಕೊಂತ ಇದ್ದಾರೆ. ಹಾಂ, ಖಾರದ ಪುಡಿ ಕದಾ ಅದು? ಹಾಂ, ಖಾರದ ಪುಡಿ. ಹಾಂ, 2 ಸ್ಪೂನು, 2 ಸ್ಪೂನ್ ಖಾರದ ಪುಡಿ, ಎರಡು ಸೌಟು ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. 1 kg ಚಿಕನ್ನು ಮತ್ತೆ ಉಪ್ಪು. ಹಾಂ ಹಾಂ, ಹೇಳಿ. ನೋಡಿ, ಈಗ ಅರ್ಶಿಣ ಪುಡಿ ಹಾಕ್ಕೊಂತ ಇದ್ದಾರೆ. ಪಸುಪು. ಹಾಂ, ಪಸುಪು, ಅರ್ಶಿಣ ಪುಡಿ ಮತ್ತೆ ಎಣ್ಣೆ. ಖಾರದ ಪುಡಿ ಎಕ್ಕಡದಿ? ಮೀ ಊರ್ ದಿಕ್ಕದ? ಈ ಕಡೆ ಮೀ ಊರ್ದೇನಾ? ಹಾಂ ಹಾಂ. అది మిక్స్ చేసేలేదావా? అది మిక్స్ చేసేలేదా? చేస్తారా? ఇది మిక్స్ చేసుకునేలేదా? చేసుకుంటారా? ఇక అయిపోయి మసాలా చేస్తే అయిపోయి అంతేనా? మసాలా తెమ్మానా? నా తాలున్నది అన్నది మసాలా కరాప మానా పంటరా ఏమంటారా? ఇంట్లో ఎంతమంది ఉంటారు? మేము ముగ్గురేనా? ఎవరెవరు? నా కొడుకు, నేను, నా ಮಗಳು. ನೋಡಿ, ಈ ಮನೆಯಲ್ಲಿ 3 ಜನ ಇರ್ತಾರೆ. ಇದು ಒಂದು ಕಂಪ್ನಿ ಕಡೆಯಿಂದ ಒಂದು ಶೆಡ್ ಕೊಟ್ಟಿರ್ತಾರೆ, ಜಾಗ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಇವರು ಶೆಡ್ ಹಾಕೊಂಡು ಶೀಟ್ ಮನೆ ಮಾಡ್ಕೊಂಡು, ಶೀಟು ಎಲ್ಲ ಕಡೆನೂ 4 ಕಡೆನೂ ಶೀಟ್ ಹಾಕೊಂಡು ಈ ಮನೆ ಈ ಥರ ಶೀಟಲ್ಲಿ ಇರ್ತಾರೆ ಇವರು. ನೋಡಿ, ಅದು ಇನ್ನೂ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಅದೆಲ್ಲ ಖಾರದ ಪುಡಿ ಎಲ್ಲ ಮೇಲ್ಗಡೆನೇ ಇದೆ. ಅವ್ರು ಹಾಕಿರೋ ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲನೂ ಅದ್ರ ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದಾರೆ. ಇದು ಹುಡ್ಕಲ್ಲ ಈಗ ನೂನೆಲ್ಲನೇ. ನೂನ್ಲೋ ಬಾಗ ಹುಡ್ಕಲ್ನಾ? ಹಾಂ ಹಾಂ. ಬಡ ದೇಶಿನವು. ನೋಡಿ, ಈ ಕಡೆ ಈ ಮನೆಯಲ್ಲಿ ಎಲ್ಲಿ ಯಾವುದೇ ಶೆಡ್ಡಲ್ಲಿ ಕೂಡ ಯಾವುದು ಸ್ಟವ್ ಅನ್ನೋ ಇದು ಗ್ಯಾಸ್ ಅನ್ನೋದಿಲ್ಲ. ಗ್ಯಾಸ್ ಆಗಲಿ ಒಂದು ಏನೂ ಇಲ್ಲ. ಈ ಥರ ಕಲ್ಲಿಕ್ಕೊಂಡು ಒಲೆ ಹಚ್ಕೊಂಡು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವತ್ತು 3 ಟೈಮು ಇದೇ ಥರ ಅಡುಗೆ ಮಾಡ್ಕೊತಾರೆ ಇವರು. ಅವ మీరు ಕೂಡ పనికి పోతారా? మేము కూడా పనికి పోతాం. ಮುಗ್ರು ನೋಡಿ, ಅಜ್ಜಿ, ತಾತ ಮತ್ತೆ ಅವ್ರ ಮಗ 3 ಜನ ಇದ್ದಾರೆ. 3 ಜನನು ಬೆಳಗ್ಗೆ ಎದ್ದು 5 ಗಂಟೆ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿಂತಾರೆ. గది ఇంకో గంట చిత్రాలు తింటేమైంది నాకు అన్నట్టు పంపు అన్నీ వేస్తారంటని ఇక చూపిస్తారన్నట్లుగా. నీళ్ళు వేస్తలేదా? వేస్తారా? వేస్తామా, బొట్టు వేస్తా. జొన్న రొట్టెలు మీరు జొన్న రొట్టెలు తింటారా? జొన్న రొట్టెలు తింటాం. జొన్న ರೊಟ್ಟಲು, ಚಪಾತಿ, ಮುದ್ದ ತಿಂಟಾರಾ? ಅನ್ನಮು ತಿಂಟಾರೋ? ವೆರಿ ಗುಡ್. ನೋಡಿ, ಇವ್ರ ಕಡೆ ಆಲ್ಮೋಸ್ಟ್ ಎಲ್ಲಾನು ಮಾಡ್ಕೊಂತಾರಂತೆ. ಒಂದು ಬೇಕಾದ್ರೆ ಇದು ಗಟ್ಟಿ ರೊಟ್ಟಿ ಮಾಡ್ಕೊಂತಾರೆ. ಇದು ಕಡಕ್ ರೊಟ್ಟಿ ಬರುತ್ತಲ್ಲ, ಕಡಕ್ ರೊಟ್ಟಿ ಮತ್ತೆ ಮೆತು ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲಾನು ತಿಂತಾರಂತೆ ಈ ಕಡೆ ಇವರು. ನೋಡಿ, ಅಜ್ಜಿ ಅವ್ರ ತಮ್ಮ ಇವ್ರ ತಮ್ಮ ಇವ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ. ಇವ್ರ ಜೊತೆನೆ ಇರ್ತಾರೆ. ಅಲ್ಲಂ ಪೇಸ್ಟಾ? ಶುಂಠಿ ಬೆಳ್ಳುಳ್ಳಿ 2 ಪೇಸ್ಟ್ ಅದ ಇದೆ. ಹಾ, ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದಾರ 1 ಸ್ಪೂನ್ ಅಷ್ಟು.
ನೋಡಿ ಈ ಅಜ್ಜಿ ಮತ್ತೆ ಇವ್ರ ತಾತ ಬಂದು ಬರೀ 4 ದಿನ ಅಂತ ಆಗಿರೋದು ಇಲ್ಲಿ ಈ ಶೆಡ್ಗೆ ಬಂದು. ಅದಕ್ಕೋಸ್ಕರ ಇನ್ನ ಸಾಮಾನು ಏನು ತಂದ್ಕೊಂಡಿಲ್ಲ. ಹೀಗೆ ಜಸ್ಟ್ ಬಂದಿರೋದಕ್ಕೋಸ್ಕರ ಒಂದು 4 ದಿನಕ್ಕೋಸ್ಕರ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಲ್ಲಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಇವರು. ಚಿಕನ್ ಮಸಾಲಾನಾ ನೋಡಿ, ಚಿಕನ್ ಮಸಾಲ ಇಷ್ಟು ಹಾಕ್ಕೊಂತ ಇದ್ದಾರೆ, 1 ಸ್ಪೂನ್ ಅಷ್ಟು ಚಿಕನ್ ಮಸಾಲ. ನೋಡಿ ಈಗ ನೀರು ಹಾಕ್ಕೊಂತ ಇದ್ದಾರೆ, ಅದಕ್ಕೆ 100 ಗ್ರಾಮ್ ಅಷ್ಟು ನೀರು ಹಾಕ್ಕೊಂತ ಇದ್ದಾರೆ ಅಷ್ಟೇ. 50ರಿಂದ 100 ಗ್ರಾಮ್ ಅಷ್ಟು ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಜೋಳದ ರೊಟ್ಟಿ, ಮಟನ್ ಸಾರು ಸರ್. ತುಂಬಾ ಚೆನ್ನಾಗಿ ಆರೋಗ್ಯಕ್ಕೆ. ಓಕೆ ಓಕೆ. ರೊಟ್ಟಿ ಜೋಳದ ರೊಟ್ಟಿ ಅಂದ್ರೆ ಇದು ಗ್ಯಾಸ್ಟ್ರಿಕ್ ಬರಲ್ಲ. ಓಕೆ. ಮತ್ತು ಹೊಟ್ಟೆ ಬೊಜ್ಜು ಬರಲ್ಲ. ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಉಂಡ್ರೆ ಕೆಮಿಕಲ್ ಏನು ಮಿಕ್ಸ್ ಇರಲ್ಲ. ಓಕೆ ಓಕೆ. ಜೋಳದ ರೊಟ್ಟಿ ತಿಂತಾರೆ. ಜೋಳದ ರೊಟ್ಟಿ ಜೊತೆ ಚಿಕನ್ ಇಲ್ಲ ಮಟನ್ ಸಾರು. ಮಟನ್ ಸಾರಾ? ಮಟನ್ ಸಾರು. ಇದು ಮಟನ್ ಸಾರು, ಚಿಕನ್ ಮತ್ತೆ ರೊಟ್ಟಿ, ಮೆತು ರೊಟ್ಟಿ. ಮೆತು ರೊಟ್ಟಿಯಲ್ಲಿ ಚಿಕನ್ ಸಾರು ಹಾಕೊಂಡು ಬಿಸಿ ರೊಟ್ಟಿ ಅಂತಾರೆ ಸರ್. ಬಿಸಿ ರೊಟ್ಟಿ ವಯಸ್ಸಾದ್ರೆ ತಿಂತಾರೆ ಇದನ್ನ ಭಾಳ. ನಾವು ಬಿಸಿ ಬೇಕಂದ್ರೆ ಬಿಸಿ ರೊಟ್ಟಿ ಮಾಡ್ಕೊಂತೀನಿ. ಅದು ಇದು ಒಂದು ಸ್ವಲ್ಪ 10 ನಿಮಿಷ ಬಿಟ್ರೆ ಕಡಕ್ ರೊಟ್ಟಿ. ಏನು ತುಂಬಾ ಖಾರ ಇದೆಯಾ? ಖಾರ ಇದೆ ಸರ್. ಖಾರ ಇದೆ. ಇಲ್ಲ ಸ್ವಲ್ಪ ಕಡಿಮೆ ಉಣ್ತೀವಿ. ಅವರು ಖಾರ ಜಾಸ್ತಿ ಹಾಕ್ಯಾರ, ನಾವು ಖಾರ ಜಾಸ್ತಿ ಹಾಕ್ತೀವಿ. ಅಂದ್ರೆ ನಮ್ಮ ಕಡೆ ಖಾರ ಜಾಸ್ತಿ ತಿನ್ನೋದು. ನಿಮ್ಮ ಕಡೆ ಖಾರ ಜಾಸ್ತಿ? ಉತ್ತರ ಕರ್ನಾಟಕ ಖಾರ ಜಾಸ್ತಿ. ಒಂದು ಸಾಂಬಾರ್ಗೆ ಎಷ್ಟು ಸ್ಪೂನ್ ಹಾಕ್ತೀರಾ ನೀವು? ಸ್ಪೂನ್ ಅಲ್ಲ ಸರ್, ಅದು ಸೌಂಟ್ ಅಂತಾರೆ ಅದಕ್ಕೆ. ಸೌಟು? ಎಷ್ಟು ಸೌಟ್ ಹಾಕ್ತೀರಾ? ಅದು 2 ಸೌಂಟ್ ಹಾಕ್ತಾರ. ಇಲ್ಲ ಯಾರ್ಯಾರು ಹೆಂಗೆ ತಿಂತಾರ 3 ಸೌಂಟ್ ಹಾಕ್ತಾರ. ಇದು ಸಾಂಬಾರ್ ಸೌಟಲ್ಲಿ 2 3. 2 3 ಈಗ ಅವ್ರು ಹಾಕಿದ್ರು. ಅವು 2 ಸೌಂಟ್ ಹಾಕಿದ್ರು. 2 ಸೌಟ್ ಹಂಗೆ ಖಾರ ಜಾಸ್ತಿ ತಿನ್ನೋದು ನಾವು. ನೀವು 3 ಸೌಟ್ ಹಾಕ್ತೀರಾ? 2 ಸೌಂಟು 3 ಸೌಂಟ್. ಕೆಜಿಗೆ 3 ಸೌಟು. 1 ಕೆಜಿ ಖಾರ ಬಂದು ನಮ್ಗೆ 15 ದಿನ ಬರ್ತದೆ ಸರ್. 1 ಕೆಜಿ ಮಟನ್ಗೆ 1 ಕೆಜಿ ಖಾರ ಬಂದು 15 ದಿನ ಅಷ್ಟೇ. 1 ಕೆಜಿ ತಿಂತಾರ? ಅದು ಮತ್ತೆ ನಮ್ಮ ಕಡೆ ನಾಟಿ ಅದು ಇದು ಅಲ್ಲ, ಪ್ಯೂರ್ ನಾಟಿ ಮೆಣಸಿಕಾಯಿ ಹೊಲದ ಜಮೀನಲ್ಲಿ ಬೆಳ್ಕೊಂಡದ್ದು ತಿನ್ನೋದು. ಓಕೆ ಓಕೆ. ಸರಿ. ನೀವು ಎಷ್ಟು ಜನ ಬಂದಿದ್ದೀರಾ ಇಲ್ಲಿ ಬಂದು ನಾವು 7 ಜನ ಬಂದೀವಿ ಸರ್. 7 ಜನ? ನೀವು ಯಾರು 7 ಜನ ಯಾರು ಅಣ್ಣ ತಮ್ಮಂದ್ರ? 7 ಜನ. ನಿಮ್ಮ ಕುಟುಂಬದವ್ರೆ ಎಲ್ಲಾನು? ಓಕೆ. ನಮ್ಮ ತಂದೆ ತಾಯಿಗೆ 9 ಜನ ಗಂಡು ಮಕ್ಕಳು, 1 ಹೆಣ್ಮಗಳು. 10 ಜನ. 10 ಜನದಲ್ಲಿ 9 ಜನ. 9 ಜನದಲ್ಲಿ 7 ಜನ ಇಲ್ಲಿ ಬಂದಿದ್ರ? ಇಲ್ಲಿ ಬಂದಿವಿ. ಇನ್ನಿಬ್ರು ಊರಲ್ಲಿದ್ದಾರೆ. ಒಬ್ಬನ ದೇವ್ರ ಪೂಜೆ ಮಾಡ್ತಾನೆ ಲೋಕೇಶ್ ಅಂತ. ಒಬ್ಬ ಹಿಂಗೆ ಸುಮ್ಮನೆ ಹೋಗಿದ್ದಾನೆ, 1 ತಿಂಗಳಾಯ್ತು ಅಷ್ಟೇ. ಹೌದಾ? ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲರೂ ಇದೇ ಗ್ಯಾಂಗಿನ ಕೆಲಸನೇ ಮಾಡೋದು ನಾವು. ಇದು ಟೆಂಪ ಇದೆಯಲ್ಲ, ಈ ಟೆಂಪ ಮತ್ತೆ ಇದು ಕಾಂಕ್ರೀಟ್ ಇಲ್ಲ, ಇದು ಬಂದು ನಮ್ದು ಮೋಲ್ಡ್ಗೆ ಹಾಕಬೇಕು. ಇದು ಬಂದು ಮೋಲ್ಡ್ ಹಾಕೋದು. ಮೋಲ್ಡ್, ಪಿಂತು, ಪೆಡೆಸಲ್ ಬಾಕ್ಸ್. ಇಲ್ಲಿ ಇರೋರೆಲ್ಲರೂ ಮೋಲ್ಡ್ ಹಾಕಬೇಕು. ಇದು ಈ ಸಡ್ಡು ಮಾತ್ರ. ಇವು ಸೀಟ್ ಆಯ್ತಲ್ಲ, ಅವ್ರು ಬಂದ ಆ ಕಡೆ ಇಲ್ಲಿ ಚಿತ್ರದುರ್ಗದವರು. ಅವ್ರು ಕೆಲಸ ಮಾಡ್ತಾರೆ. ಅವರು ಕರೆಂಟ್ ಕೆಲಸ ಕೆಬಿ ಇವು ಪ್ಲಂಬರಿಂಗ್ ಒಳಗಿಂದ ಮಣ್ಣು ಕೆಲಸ ಎಲ್ಲಾನು ಈ ತರ ಕಾಂಕ್ರೀಟ್ ಹಾಕೋದು, ನಾವು ಮೋಲ್ಡ್ ಹಾಕೋದು, ಇದು ತರ ಮಾಡಿ ಏನೋ ಜೀವನ ಮಾಡ್ತೀವಿ ಸರ್. ಬಂದು కొత్తగా వచ్చినామా. ಈಗ ಹೊಸದಾಗಿ ಬಂದಿದ್ದಾರೆ ಇವರು. ಜಸ್ಟ್ ಎಲ್ಲ 4 ದಿನ ಆಗಿದೆ. ಅದಕ್ಕೋಸ್ಕರ ಯಾವುದೋ ಒಂದು ಇವ್ರ ಹತ್ರ ವಸ್ತು ಅನ್ನೋದಿಲ್ಲ. ಈಗ ಸೌಟು ಅಂಥದ್ದೆಲ್ಲ ತೊಗೊಬೇಕಂತ ಇನ್ನು ಅದು ತೊಗೊಳೋದಕ್ಕೋಸ್ಕರ ಇನ್ನು ಒಂದೊಂದರಲ್ಲೇ అడ్జస్ట్ ಮಾಡ್ಕೊಂಡು ఇದ್ದಾರೆ ಅವರು. ಅದು ఎర్రగడ్డ తెల్లగడ్డ ఏమి వేసేలేదా? అవన్నీ వేస్తలేం. ఎవరెవరు ఇష్టం ఉండి అట్లా వేసుకుంటారు. మీదికి వేసేలేదు మాకు అన్నీ వేసేది కూడా వేస్తాం కూడా, కానీ ಪಾರ వేసుకుంటామో ಪಾರ ನೋಡಿ. ಒಂದೊಂದ್ಸರಿ ಬೇಕಂದ್ರೆ ಹಾಕೊಂತಾರ, ಇಲ್ಲಾಂತರ ಇಲ್ಲ. ಆದ್ರೆ ಅವ್ರು ಅಷ್ಟೊಂದು ಇಷ್ಟ ಪಡೋದಿಲ್ಲಂತೆ. ಯಾವಾಗಾದ್ರೂ ಬೇಕು ಅಂದ್ರೆ ಹಾಕೊಂತಾರ, ಇಲ್ಲಾಂದ್ರೆ ಇಲ್ಲ. ಇವ್ರ ತಮ್ಮ ಇವರು. ನೋಡಿ ಚಿಕನ್ ಸಾರು ಕಲರ್ ಏನಿದೆ ನೋಡಿ. ಬೆಂಕಿ ಥರ ಇದೆ ಕಲರು. 2 ಸೌಟ್ ಹಾಕಿರೋದು, 2 ಸೌಟ್ ಹಾಕಿ ಖಾರದ ಪುಡಿ ಹಾಕಿ ಮಾಡಿರೋಂಥದ್ದು ಇದು. ನೋಡಿ ಕಲರ್ ನೋಡಿ ಯಾವ ಥರ ಇದೆ. ಆಯ್ಪೇನಾವಾ? ಸಾಂಬಾರು ರೆಡಿ ಆಗಿದೆ, ಈಗ ಬೆಂದಿದೆ. ನೋಡೋಣ ಟೇಸ್ಟ್ ಯಾವ ಥರ ಹೆಂಗಿದೆ ಅಂತ ಬಿಟ್ಟು.
ಇದು ರೆಬ್ಬನ್ಪಲ್ಲಿ ಅಂತ ಬಿಟ್ಟು ಇವ್ರೂರು ಲಾಸ್ಟ್ ಬಾರ್ಡ್ರು, ಕರ್ನಾಟಕ ಬಾರ್ಡ್ರು ಮತ್ತೆ ಇದು ಆಂಧ್ರ ಬಾರ್ಡ್ರು, ಅದು ಬಾರ್ಡ್ರ್ ಹತ್ರ ಇವರು ಊರಿರೋದು. ಆ ಬಾರ್ಡ್ರ್ ಕಡೆಯವರು ಈ ತರ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ನೋಡೋಣ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಬಿಟ್ಟು. ಚಿಕನ್ ಚೆನ್ನಾಗಿ ಬೆಂದಿದೆ. ಖಾರ ಸರಿಯಾಗೈತೆ. 2 ಸೌಟು ಖಾರ ಹಾಕಿರೋದಿದ್ರು ಅಮ್ಮ. ವಾವ್, ಸೂಪರ್ ಆಗೈತೆ. అవ్వ చాలా బాగుంది. ఉప్పు కారం అంతా ఉప్పు కారం అంతా బాగుంది. నిజం బాగుంది టేస్ట్ నిజంగా. కారం పొడి మీ ఊరి దిక్కు నుంచి తీసుకొచ్చి చేసిండే కదా. ఇక్కడ కారం పొడికి మీ కారం పొడికి చాలా వ్యత్యాసం ఉంది. అయితే టేస్ట్ మాత్రం చాలా బాగుంది. సూపర్ ಚೆನ್ನಾಯ್ತು. ಸ್ನೇಹಿತರೆ, ಈಗ ತಾನೇ ಆಯಿತು ಚಿಕನ್, ತುಂಬ ಚೆನ್ನಾಗಿತ್ತು. ಅಜ್ಜಿ ಮಾಡಿರೋ ಚಿಕನ್ನು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ఇష్ట ಆದರೆ లైక్ ಮಾಡಿ, షేర్ ಮಾಡಿ, సబ్స్క్రైబ్ ಮಾಡಿ. ತುಂಬ ధన్యవాదాలు. మా ఛానల్ నుంచి మీరు వంట చూపించిన దానికి మా దగ్గర నుంచి ఇది మీకు గిఫ్ట్. చీర మళ్ళీ ఫ్రూట్స్ బాగుండండి. మీ వంట చూపించిన దానికి ತುಂಬ ಥ್ಯಾಂಕ್ಸ್. బాగుండింది, ಟೇಸ್ಟ್ ಸೂಪರ್గా ఉండింది. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವ್ರು ಬಂದು ಇವ್ರು ಕರ್ನಾಟಕದವರು, ಇಮ್ರಾನ್ ಅಂತ ಬಿಟ್ಟು ಮುಸ್ಲಿಮು. ಆದರೆ ಇವರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 15 ವರ್ಷ ಇದ್ದಾರೆ ಇವರು. 15 ವರ್ಷದಲ್ಲಿ ಬ್ಯಾಚುಲರ್ಸ್ ಆಗಿ ವರ್ಕ್ ಮಾಡಿಕೊಂಡು, ಅವ್ರ ಜೊತೆಲಿ ವರ್ಕ್ ಮಾಡಿಕೊಂಡು ಅವ್ರ ಥರ ತಿಂಡಿಗೆ ಇವರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಆ ಕನ್ವರ್ಟ್ ಆಗಿರೋದ್ರಲ್ಲಿ ನಮ್ಮ ತಿಂಡಿನೇ ತಿಂತಲ್ಲ, ಕರ್ನಾಟಕ ತಿಂಡಿ ಅನ್ನೋದೇ ಅವರು ಮರ್ತೋಗಿದ್ದಾರೆ. ಅವರು ಮಹಾರಾಷ್ಟ್ರ ತಿಂಡಿ ತಿಂದು ಅದಕ್ಕೆ ಫ್ಲಾಟ್ ಆಗಿಬಿಟ್ಟಿದ್ದಾರೆ. ಆ ಫ್ಲಾಟ್ ಆಗಿರೋದ್ರಲ್ಲಿ ಇವರು ಚಿಕನ್ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಇವ್ರ ಮನೆ ಇರೋದು, ಪಕ್ಕದ ಮನೆಯಲ್ಲೇ ಚಿಕನ್ ಮಾಡಿದ್ದಾರೆ. ಆ ಚಿಕನ್ನಲ್ಲಿ ಮೆಂತೆ ಸೊಪ್ಪು ಹಾಕಿದ್ದು ಮಾಡಿದ್ದಾರೆ ಅವರು. ಆದರೆ ನಾನು ಆದಮೇಲೆ ಹೋಗಿ ನೋಡಿದೆ ಮೆಂತೆ ಸೊಪ್ಪು ಹಾಕ್ತಾ ಇದ್ದಿದ್ದಾಗ. ಆದರೆ ಮೆಂತೆ ಸೊಪ್ಪು ಹಾಕಿ ಮಾಡಿರೋಂಥದ್ದು ಚಿಕನು ಸೂಪರ್ ಆಗಿದೆ ನಿಜವಾಗ್ಲೂ. ಆ ಫ್ಲೇವರ್ ಅನ್ನೋದು ತಿಂತಾ ಇದ್ರೆ ಆ ಸೊಪ್ಪಿನ ಫ್ಲೇವರ್ ಇರುತ್ತಲ್ಲ, ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ. ಆದರೆ ಈ ವಿಡಿಯೋ ನಾನು ನೆಕ್ಸ್ಟ್ ವೀಕ್ ಬಂದು ಇವ್ರ ಹತ್ರ ಶೂಟ್ ಮಾಡಿ ನಾನು ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಆದರೆ ಇವ್ರ ಹತ್ರ ಇನ್ನೂ ತುಂಬ ವಿಧಾನದಲ್ಲಿ ರೆಸಿಪಿಯಲ್ಲಿ ಮಾಡ್ತಾರಂತೆ ಚಿಕನ್ನಲ್ಲಿ, ಮತ್ತು ಬೇರೆ ಥರ ಅಡುಗೆಗಳು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅದೆಲ್ಲ ಫುಲ್ ಅಡುಗೆಗಳು ನಾನು ಆಲ್ಮೋಸ್ಟ್ 100% ಶೂಟ್ ಮಾಡಲೇಬೇಕು, ನಿಮ್ಗೆ ತೋರಿಸ್ಲೇಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡೋಣ ಅಂತ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ವಿಡಿಯೋ ನಾನು ಬಂದು ನಿಮ್ಮ ಹತ್ರ ಶೂಟ್ ಮಾಡ್ತೀನಿ. ಈಗ ಕತ್ಲಾಯ್ತು, ಹೋಗ್ಬಿಟ್ಟು